ಧರ್ಮಸ್ಥಳ ಹಿಂದೂಗಳ ಭಾವೈಕ್ಯ ಸ್ಥಳ, ಜೊತೆಗೆ ಭಕ್ತಿ ಹಾಗೂ ಧಾರ್ಮಿಕ ಸ್ಥಳ. ಇಂತಹ ಸ್ಥಳದ ಬಗ್ಗೆ ಅಪಪ್ರಚಾರ ಹಾಗೂ ಆ ಧರ್ಮಸ್ಥಳದ ಪಾವಿತ್ರ್ಯತೆಯನ್ನು ಹಾಳು ಮಾಡಲು ಹೊರಟಿರುವಂತಹ ಜನರಿಗೆ ಸರ್ಕಾರ ಸಹಕಾರ ನೀಡುತ್ತಿದೆ. ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ನಿಟ್ಟಿನಲ್ಲಿ ಧರ್ಮಸ್ಥಳ ಚಲೋ ಎಂಬ ಕಾರ್ಯಕ್ರಮವನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರರವರ ಕರೆಯ ಮೇರೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದಲೂ ಕೂಡ ಸಹಸ್ರಾರು ಜನ ಹೊರಡಲಾಗುತ್ತಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಕ್ಯಾಂಪಸ್ನ ಆಂಜನೇಯ ಸ್ವಾಮಿ ದೇವಾಲಯದ ಮುಂಭಾಗದಿಂದ ಹೊರಟಂತಹ ಈ ಒಂದು ಚಲೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಸಿದ್ದರಾಮಯ್ಯನವರ ಸರ್ಕಾರ ಹಿಂದೂಗಳ ವಿರುದ್ಧದ ಸರ್ಕಾರವಾಗಿದೆ. ಹಿಂದೂಗಳ ದೇವಾಲಯಗಳನ್ನು ಹಾಳು ಮಾಡುವ ನಿಟ್ಟಿನಲ್ಲಿ ಪಣ ತೊಟ್ಟಿದ್ದಾರೇನೋ ಎಂಬಂತಿದೆ. ಹಾಗಾಗಿ ಈ ಒಂದು ವಿಷಯಕ್ಕೆ ಮುಂದಿನ ದಿನಗಳಲ್ಲಿ ಸರಿಯಾದಂತಹ ಶಾಸ್ತಿ ಆಗುತ್ತದೆ. ಹಿಂದೂಗಳು ಅವರಿಗೆ ಬುದ್ಧಿಯನ್ನು ಕಲಿಸುತ್ತಾರೆ. ದಯವಿನ ದಿನಗಳಲ್ಲಿ ಭಗವಂತ ಒಳ್ಳೆಯದನ್ನು ಮಾಡಲಿ, ಇವರೆಲ್ಲರಿಗೂ ಕೂಡ ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಎಂದು ತಿಳಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ನಮ್ಮ ಎಲ್ಲ ವಿಧಾನಸಭಾ ಕ್ಷೇತ್ರದಿಂದನೂ ಒಂದು 500 ಜನ ನಮ್ಮ ಎಲ್ಲ ಬೂತಲ್ಲಿರ್ತಕ್ಕಂಥ ಬೂತ್ ನಾಯಕರು ಹೋಗ್ತಾ ಇದ್ದೀವಿ. ಇದು ಒಂದು ನಮ್ಮ ನ್ಯಾಯ ಹೋರಾಟಕ್ಕಾಗಿ ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಏನು ಮಾಡ್ತಾ ಇದ್ದೀವಿ. ಧರ್ಮಸ್ಥಳದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳಿಂದ, ಎಲ್ಲ ತಾಲೂಕುಗಳಿಂದ ನಮ್ಮ ರಾಜ್ಯದ ಅಧ್ಯಕ್ಷರಾದ BY ವಿಜಯೇಂದ್ರ ಅವರು ಕೊಟ್ಟಿರ್ತಕ್ಕಂಥ ಕರೆ ಏನಂದರೆ, ಧರ್ಮಸ್ಥಳದಲ್ಲಿ ಧರ್ಮ ಉಳಿಬೇಕು ಅಂತಕ್ಕಂಥ ಏನೋ ಕಾರ್ಯಕ್ರಮ ಏನೇ ಇತ್ತು, ಸಾಕಷ್ಟು ಒಂದು ತಿಂಗಳಿಂದ ಧರ್ಮ ಸಂಕಟ ತಂದಿರ್ತಕ್ಕಂಥ ಯಾರೆಲ್ಲ ಇದ್ದಾರೆ, ಯಾರೆಲ್ಲ ಉನ್ನಾರ ಮಾಡ್ತಾ ಇದ್ದಾರೆ ಹಿಂದ್ಗಡೆ, ಇದ್ರ ಬಗ್ಗೆ ಇವತ್ತು SITಯಲ್ಲಿ ಬುರ್ಡೆ ಇಟ್ಕೊಂಡ್ಬಂದವನ್ನೆಲ್ಲ ಬುರ್ಡೆ ಅಂತ ಬಿಡ್ತಾ ಇದೆ ಅಂತಕ್ಕಂಥದ್ದು ಬಟಾ ಬಯಲಾಗಿದೆ. ಆದರೆ ಈ ಬುರ್ಡೆಯಿಂದ ಇವತ್ತು ಧರ್ಮಸ್ಥಳದಲ್ಲಿರ್ತಕ್ಕಂಥ ಧರ್ಮಾಧಿಕಾರಿಗಳಿಗೆ ಧರ್ಮದಕ್ಕೆ ಏನು ಒಂದು ಆತಂಕ ಬಂದಿದೆ. ಸಾಕಷ್ಟು ಜನ ಒಂದು ಧರ್ಮಸ್ಥಳಕ್ಕೆ ಹೋಗೋದೇ ನಿಲ್ಲಿಸಿದ್ರು. ಒಂದು ಜನರು ಏನು ಬುಡೆ ಬಿಡ್ತಕ್ಕಂಥದ್ದನ್ನ ಬಟಾ ಬಯಲು ಮಾಡಾದ್ಮೇಲೆ ಇವತ್ತು ಅದ್ರ ಹಿಂದ್ಗಡೆ ಏನು ಹುನ್ನಾರ ಇದೆ, ಅಂತಾರಾಜ್ಯ ಇದೆ, ಅಂತಾರಾಷ್ಟ್ರ ಇದೆ, ಇದನ್ನ ಧರ್ಮ ಹೊಡಿತಕ್ಕಂಥ ಕೆಲಸ ಇವತ್ತೆಲ್ಲ ಸಾಕಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಸಾಕಷ್ಟು ದೇವಸ್ಥಾನಗಳಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಧರ್ಮಸ್ಥಳಕ್ಕೆ ಬಂದ್ಬಿಟ್ಟಿದ್ದಾರೆ. ಇವತ್ತು ಇದು ಕೊನೆ ಆಗಬೇಕು. ಮುಂದಿನ ದಿನಗಳಲ್ಲಿ ಧರ್ಮ ಮುಟ್ಟಕ್ಕೆ ಯಾರಾದರೂ ಬಂದರೆ ಅವರಿಗೆ ಕೇಡುಗಾಲ ಇದೆ ಅಂತಕ್ಕಂಥದ್ದು ನಾವು ತೋರ್ಸಕ್ಕೆ ಇವತ್ತು ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೆ ಮುಂಬರುವ ದಿನಗಳಲ್ಲಿ ಧರ್ಮ ಒಡೆಯ ಕೆಲಸ ಇನ್ನೊಬ್ಬ ಯಾರಾದ್ರೂ ಬಂದು ಮಾಡ್ತಾನಂದ್ರೆ ಅವನು ಮುಟ್ಟು ನೋಡ್ಕೋಬೇಕು. ಆ ಕೆಲಸ ಇವತ್ತೊಂದು ಸಾಕಷ್ಟು 2 ಲಕ್ಷ ಜನ ಇವತ್ತು ನಾಳೆ ದೊಡ್ಡ ಮಟ್ಟಕ್ಕೆ ಬೃಹತ್ ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ಧರ್ಮ ಉಳಿತಕ್ಕಂಥ ಕೆಲಸದಕ್ಕೆ ಇವತ್ತು ಇಡೀ ಹಿಂದೂ ಸಮಾಜ ಬರ್ತಾ ಇದೆ. ನಾವು ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಒಂದು 2,500 ಜನ ಇವತ್ತು ಇಲ್ಲಿಂದ ಹೊರಟಿದ್ದೀವಿ. ಎಲ್ಲೋ ಒಂದ್ ಕಡೆ ಪ್ರಚಾರಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಈಗ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರು ಮುಸಲ್ಮಾನರನ್ನ ಯಾರಾದರೂ ಬಂದು ಹಿಂದೂ ದೇವಸ್ಥಾನಕ್ಕೆ ಹೂವು ಹಾಕಿಸಿ ಒಂದು ಪೂಜೆ ಮಾಡಿ ಅಂತ ಯಾರಾದರೂ ಕೇಳಿದ್ರಾ? ಮುಸಲ್ಮಾನರು ಕೇಳಿದ್ರಾ? ಯಾಕೆ ಮಾಡ್ತಾ ಇದ್ದಾರೆ? ಅವ್ರ ಸೀಟ್ ಉಳಿಸ್ಕೊಳ್ಳೋದಕ್ಕೆ, ಮುಸಲ್ಮಾನರ ಗಟ್ಟಿ ಮಾಡ್ಕೊಳ್ಳೋಕೆ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ನಾವು ಕೂಡ SIT ತನಿಖೆಯನ್ನು ಏನು ಆರ್ಡರ್ ಮಾಡಿದಾಗ ಸ್ವಾಗತ ಮಾಡಿದ್ವಿ. ಯಾಕೆ ಮಾಡಿದ್ವಿ ಅಂದರೆ, ಧರ್ಮ ಅದ್ರ ಬಗ್ಗೆ ಯಾರಾದರೂ ಓಟಿದ್ರೆ ಅದನ್ನು ಬಟಾ ಬಯಲು ಮಾಡ್ಬೇಕಂತಕ್ಕಂಥ ಸ್ವಾಗತ ಮಾಡಿದ್ವಿ. ಇವತ್ತು ಬಟಾ ಬಯಲಾಗಿದೆ. ಮುಂದಿನ ದಿನದಲ್ಲಿ ಧರ್ಮ ಉಳಿಯೋದಕ್ಕೆ ಏನಾಗಬೇಕು ಅಂದ್ರೆ ಅಂತಾರಾಷ್ಟ್ರದಲ್ಲಿ ಮಾಡ್ತಕ್ಕಂಥ ಹಿಡಿಯೋರ ಕೆಲಸ ಮಾಡಬೇಕು. ಅದು ಮಾಡಬೇಕಂದ್ರೆ NIA ಕೊಡಬೇಕು. ಅದುವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತ ಮಾಡ್ತಾ ಇರ್ತಕ್ಕಂಥ ಧರ್ಮ ಉಳಿಸೋ ಕೆಲಸ ಮಾಡ್ತಾ ಇದ್ದೀವಿ. ರಾಜಕಾರಣ ಮಾಡ್ತಾ ಇಲ್ಲ. ಈ ರಾಜಕಾರಣ ಮಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸರ್. ಕಾಂಗ್ರೆಸ್ನವ್ರಿಗೆ ಹಿಂದೂ ದೇವಾಲಯ, ಅವರಿಗೆ ಮುಸಲ್ಮಾನರು ಓಟ್ ಬೇಕು, ಕ್ರಿಶ್ಚಿಯನ್ಸ್ ಓಟ್ ಬೇಕು, ಅವ್ರಿಗೆ ವೋಟ್ ಬ್ಯಾಂಕ್ ಮಾಡ್ತಕ್ಕಂಥ ರಾಜಕಾರಣ. ನಮ್ಮದು ಹಿಂದೂಸ್ತಾನ, ಹಿಂದೂಗಳು, ಭಾರತೀಯರಿಗೋಸ್ಕರ ನಾವು ಭಾರತ ಉಳಿಯೋದಕ್ಕೆ ಮಾಡ್ತಾ ಇರ್ತಕ್ಕಂಥದ್ದು. ಮೋದಿ ನೇತೃತ್ವ ಇವತ್ತು ಪ್ರಪಂಚದಲ್ಲೇ ಬಂದು ಇವತ್ತು ಭಾರತನ ಎತ್ತು ನೋಡ್ತಾ ಇದೆ. ಆದರೆ ಇವರು ದೇಶ ಒಡೆಯ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸರು. ಇನ್ಮೇಲಾದರೂ ತಾಯಿ ಚಾಮುಂಡೇಶ್ವರಿ, ಮಂಜುನಾಥ ಸ್ವಾಮಿ ಇನ್ಮೇಲಾದರೂ ಅವ್ರು ಬುದ್ಧಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ಕೊತೀವಿ. ಯಾವುದೇ ಒಂದು ಆಪಾದನೆ ಬಂದಾಗ, ಯಾರ್ಯಾರು ಕಂಪ್ಲೇಂಟ್ ಕೊಟ್ಟಾಗ ಅದನ್ನು ತನಿಖೆ ಮಾಡ್ತಕ್ಕಂಥದ್ದು ಸೂಕ್ತ. ಆದರೆ ತನಿಖೆಯಾಗ ಇರಬೇಕಾಗಿತ್ತು. ಅದನ್ನು ತನಿಖೆನ ಪ್ರಚಾರಕ್ಕೆ ಇಟ್ಬಿಟ್ರು. ಧರ್ಮನ ಬಟಾ ಬಯಲು ಮಾಡೋದಕ್ಕೆ, ಧರ್ಮ ಹೊಡೆಯೋದಕ್ಕೆ ಪ್ರಚಾರಕ್ಕೆ ಇಟ್ಬಿಟ್ರು. SIT ರಚನೆ ಮಾಡಿ ಅವ್ರು ಎನ್ಕ್ವೈರಿ ಮಾಡಬೇಕಾಗಿದ್ದು 4 ಗೋಡೆ ಮಧ್ಯೆ ಮಾಡಬೇಕಾಗಿತ್ತು, ಸೀಕ್ರೆಟ್ ಆಗಿ ಮಾಡಬೇಕಾಗಿತ್ತು. ಧರ್ಮ ಹೊಡೆ ಕೆಲಸ ಮಾಡಿಬಿಟ್ರು. ಇದರಿಂದ ಅದನ್ನು ಧರ್ಮಕ್ಕೆ ಆಘಾತ ಆಗಿದೆ. ಇದಕ್ಕೆ ಆಗಿರೋ ಆಘಾತನ ಕಟ್ಕೊಡೋಕೆ ಆಗೋದಿಲ್ಲ. ಇವರು ಏನು ಸರ್ಕಾರದಲ್ಲಿ ಏನು ಮಾಡಬೇಕಾಗಿದ್ದು ಜವಾಬ್ದಾರಿ ಇತ್ತು,
SIT ರಚನೆ ಮಾಡಾದ್ಮೇಲೆ ಅದನ್ನ ಮಾಡಿರ್ತಕ್ಕಂಥದ್ದನ್ನ ತನಿಖೆ ಮಾಡ್ತಕ್ಕಂಥ ರೀತಿಯಲ್ಲಿ ಮಾಡಬೇಕಾಯ್ತು. ಆದರೆ ಇದು ಒಂದು ದಿನ ಬೆಳಿಗ್ಗೆ ಆದರೆ ಇದು 24/7 ಪಬ್ಲಿಸಿಟಿ ಕೊಟ್ಬಿಟ್ಟು ಅದ್ರ ಮಾಡಿರ್ತಕ್ಕಂಥದ್ದು ಧರ್ಮ ಹೊಡಿತಕ್ಕಂಥದ್ದು ಆಗತ್ತಂಥದ್ದು. ಮುಳುಗಿ ಸ್ನಾನ ಮಾಡಿ ಮಂಜುನಾಥ ಸ್ವಾಮಿನ ದರ್ಶನ ಮಾಡಿಕೊಂಡು ಮಂಜುನಾಥ ಸ್ವಾಮಿ ಇವರಿಗೆಲ್ಲ ಬುದ್ಧಿ ಕೊಡ್ಲಿನಪ್ಪ ಅಂತ ಹೇಳ್ಬಿಟ್ಟು. ಇನ್ನು ಈ ಸಮಯದಲ್ಲಿ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಮುನಿರಾಜು ಮಾತನಾಡಿ, ಧರ್ಮಸ್ಥಳವೆಂಬುದು ಅನೇಕ ಜನ ಹೆಣ್ಣು ಮಕ್ಕಳಿಗ ಜೀವನೋಪಾಯಕ್ಕಾಗಿ ಸ್ವಯಂ ಉದ್ಯೋಗ ಕಲ್ಪಿಸುವಲ್ಲಿ ತನ್ನದೇ ಆದಂತಹ ಸೇವೆಯನ್ನು ಮಾಡುತ್ತಿದೆ. ಧರ್ಮಸ್ಥಳ ಕ್ಷೇತ್ರ ಸಂಘದ ಮೂಲಕ ವಿವಿಧ ರೀತಿಯ ಕಾರ್ಯಚಟುವಟಿಕೆಗಳನ್ನು ಹೆಣ್ಣು ಮಕ್ಕಳಿಗೆ ನೀಡಲಾಗುತ್ತಿದೆ. ಜೊತೆಗೆ ಸರ್ಕಾರ ಮಾಡಲಾರದಂತಹ ಕೆಲಸಗಳನ್ನು ಮಾಡುತ್ತಿದೆ. ಅದನ್ನು ನೋಡಿ ಈ ಸರ್ಕಾರಕ್ಕೆ ನಾಚಿಕೆಯಾಗಬೇಕು ಎಂದು ತಿಳಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಏನಿವತ್ತು ವಿಶೇಷವಾಗಿ ನಮ್ಮೆಲ್ಲ ಹಿಂದೂಗಳ ಒಂದು ಹೋರಾಟ, ರಾಜ್ಯದ ಅಧ್ಯಕ್ಷರಾದಂಥ BY ವಿಜೇಂದ್ರಣ್ಣವರ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋ, ನಮ್ಮ ಧರ್ಮಸ್ಥಳದ ಒಂದು ಧರ್ಮ ಯುದ್ಧವನ್ನು ನಾವೆಲ್ಲ ಕೂಡ ಹಿಂದೂಗಳು ಒಟ್ಟಾಗಿ ಮಾಡಬೇಕು. ಏನು ಷಡ್ಯಂತ್ರ ಮಾಡಿದ್ದಾರೆ ಇವೆಲ್ಲ ಕೂಡ ನಾವೆಲ್ಲ ಜನರಿಗೆ ಮುಟ್ಟಿಸ್ಬೇಕು. ಈ ಕೆಲವು ಮತಾಂತರ ಸೇರಿಕೊಂಡು ಯಾವ ರೀತಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ್ರು, ನಮ್ಮ ಧರ್ಮವನ್ನು ಕೆಡಿಸೋಕ್ಕೆ ಹೋಗಿದ್ರು, ಇವತ್ತು ಸತ್ಯ ಹೊರಬಂದಿದೆ ಮಾಧ್ಯಮಗಳ ಮುಖಾಂತರ. ಇವತ್ತೆಲ್ಲ ಕೂಡ ಎಲ್ರಿಗೂ ಜನಕ್ಕೆ ಗೊತ್ತಾಗ್ತಾ ಇದೆ. ಯಾವ ಬುರುಡೆ ಇಟ್ಕೊಂಡು ಏನೇನು ಅವತಾರಗಳಾಡ್ತಾ ಇದ್ರು ಅದೆಲ್ಲ ಕೂಡ ಜನರಿಗೆ ಗೊತ್ತಾಗ್ತಾ ಇದೆ. ಜೊತೆಯಲ್ಲಿ ಇವತ್ತು ಧರ್ಮಸ್ಥಳ ಯಾಕೆ ಉಳಿಸ್ಬೇಕು, ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಂದರೆ ನಾವೆಲ್ಲ ಕೂಡ ಭಕ್ತಿಯಾಗಿ ನಮ್ಮ ಹಿರಿಯರ ಪೂರ್ವಿಕರ ಕಾಲದಿಂದ ಕೂಡ ಅನಾದಿ ಕಾಲದಿಂದ ಕೂಡ ಭಕ್ತಿಪೂರ್ವಕವಾಗಿ ಪೂಜೆ ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ಪುಣ್ಯ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಇವತ್ತು ಅನೇಕ ಹೆಣ್ಣು ಮಕ್ಕಳಿಗೆ ಆ ಕ್ಷೇತ್ರದಿಂದ ಉಪಯೋಗ ಆಗ್ತಾ ಇದೆ. ಯಾಕೆಂದರೆ ಇಡೀ ರಾಜ್ಯಾದ್ಯಂತ 55 ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ಉಪಯೋಗ ಪಡ್ಕೊಳ್ತಕ್ಕಂಥ ಒಂದು ಸಂಘಟನೆ ಯಾವ್ದಾದ್ರು ಇದ್ರೆ ಧರ್ಮಸ್ಥಳದ ಒಂದು ಸಂಘಟನೆ. ಅದು 5 ಲಕ್ಷಕ್ಕಿಂತ ಹೆಚ್ಚು ಸಂಘಗಳು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇವತ್ತು ವೀರೇಂದ್ರ ಹೆಗಡೆಯವರ ನೇತೃತ್ವದಲ್ಲಿ ಅನೇಕ ಬ್ಯಾಂಕ್ಗಳ ಮುಖಾಂತರ ಸಾಲವನ್ನು ನೇರವಾಗಿ ಮಹಿಳೆಯರಿಗೆ ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ತಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ. ಯಾಕೆಂದರೆ ಇವತ್ತು ಯಾವುದೇ ಒಂದು ಕೆರೆ ಅಭಿವೃದ್ಧಿ ಇರ್ಬೋದು, ಮತ್ತು ಡೈರಿ ಬಿಲ್ಡಿಂಗ್ಗಳಿರ್ಬೋದು, ಶಾಲೆಗಳಿರ್ಬೋದು, ಅನೇಕ ನಮ್ಮ ಗಡಿ ಭಾಗದಲ್ಲಿರ್ತಕ್ಕಂಥ ಹಳ್ಳಿಗಳಿಗೆ ಜನರಿಗೆ ಬೇಕಾದಂಥ ಸವಲತ್ತುಗಳನ್ನು ಒಂದು ಸರ್ಕಾರ ನಡೆಸಲಿಕ್ಕೆ ಆಗಲ್ಲ. ಯಾಕಂದರೆ ಇವತ್ತಿನ ಸರ್ಕಾರ ಸಿದ್ದರಾಮಯ್ಯನವ್ರ ಸರ್ಕಾರ ಬುರುಡೆ ಸರ್ಕಾರ ಆಗಿದೆ. ಯಾಕಂದರೆ ಅದು ಬುರುಡೆ ಬಿಟ್ಕೊಂಡು ಅವ್ರ ಭಾಗ್ಯಗಳು ಇದು ಮಾಡಿಕೊಂಡು ಯಾವುದೇ ಒಂದು ಅಭಿವೃದ್ಧಿ ಮಾಡಿದ್ರೆ ಅವ್ರ ಕೈಲಿ ಆಗ್ತಾ ಇಲ್ಲ. ಆ ಒಂದು ಸರ್ಕಾರ ಇವತ್ತು ಮಿನಿ ಸರ್ಕಾರ ರೀತಿಯಲ್ಲಿ ಇವತ್ತು ಇಡೀ ರಾಜ್ಯಾದ್ಯಂತ ನಡೆಸ್ತಕ್ಕಂಥ ಒಂದು ಧರ್ಮಸ್ಥಳವನ್ನು ಉಳಿಸಲಿಕ್ಕೆ ಇವತ್ತು ಎಲ್ಲ ಹೆಣ್ಣು ಮಕ್ಕಳ ಒಂದು ಆಶೀರ್ವಾದ, ಯಾಕೆಂದರೆ ಅವರ ಒಂದು ಬಾಯಿ ಮಾತಿನ ಫಲಿಕೆ ಇದು. ಮಂಜುನಾಥ ಸ್ವಾಮಿಯ ಒಂದು ಆಶೀರ್ವಾದದಿಂದ, ಅಣ್ಣಪ್ಪ ಸ್ವಾಮಿಯ ಒಂದು ಆಶೀರ್ವಾದದಿಂದ ಇವತ್ತು ಸತ್ಯ ಹೊರ ಬಂದಿದೆ. ನಮ್ಮೆಲ್ಲ ಧರ್ಮ ಉಳಿಸಬೇಕು, ಕೆಲವರು ಅದನ್ನ ಕೆಡಿಸಬೇಕು, ನಮ್ಮ ಧರ್ಮನ ಕೆಡಿಸಬೇಕು, ಹೊಡಿಬೇಕು ಮಹಿಳೆಯರನ್ನ. ಯಾಕಂದ್ರೆ ಇವು ಶಕ್ತಿ ಒಗ್ಗಟ್ಟಾಗುತ್ತಲ್ಲ. ಈಗ ಅನೇಕ ಮಹಿಳೆಯರು ಇವತ್ತು ಸ್ವಾವಲಂಬಿಗಳಾಗಿ ಆ ಒಂದು ಸಾಲನ ಬೆಲೆ ಎಲ್ಲೂ ಕೂಡ ಬೇರೆ ಕಡೆ ತಗೊಂಡು ಅವರೆಲ್ಲ ಚಿತ್ರಹಿಂಸೆ ಅನುಭವಿಸೋಕ್ಕೇನು ಇಲ್ಲ, ಸಂಘದಲ್ಲಿ ತಗೊಂತಾರೆ, ಕಟ್ಬೋದಾಗಿತ್ತು. ಅಂತ ಒಂದು ವ್ಯವಸ್ಥೆ ಇರತಕ್ಕಂಥ ಧರ್ಮಸ್ಥಳನ ಕೆಡಿಸಬೇಕು. ಇಲ್ಲಾಂದ್ರೆ ಇದು ದೇಶಾದ್ಯಂತ ಹರಡುತ್ತೆ. ಇದು ಇನ್ನು ಅನೇಕ ಲಕ್ಷಾಂತರ ಜನಕ್ಕೆ ಉಪಯೋಗ ಆಗುತ್ತೆ. ಈ ಧರ್ಮನ ಕೆಡಿಸ್ಬಿಡ್ಬೇಕು ಅಂತ. ಯಾಕಂದ್ರೆ ಈಗ ನೋಡ್ತಾ ಇದ್ರೆ ಈ ಸರ್ಕಾರ ಯಾವ ಧರ್ಮಕ್ಕೆ, ಹಿಂದೂ ಧರ್ಮಕ್ಕೆ ಸಪೋರ್ಟ್ ಮಾಡ್ತಾ ಇದೆಯಾ ಸಿದ್ದರಾಮಯ್ಯನವ್ರ ಸರ್ಕಾರ, ಇಲ್ಲ ಮುಸ್ಲಿಂ ಧರ್ಮಕ್ಕೆ ಮಾಡ್ತಾ ಇದೆಯಾ, ಕ್ರಿಶ್ಚಿಯನ್ ಧರ್ಮಕ್ಕೆ ಮಾಡ್ತಾ ಇದೆ ಅಂತ ನಿಮಗೆಲ್ಲ ಗೊತ್ತು. ಅದು ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರದಲ್ಲಿ ಯಡಿಯೂರಪ್ಪನವ್ರ ಸರ್ಕಾರ ಇರ್ಬೋದು, ನರೇಂದ್ರ ಮೋದಿ ಅವರ ಸರ್ಕಾರ ಇರ್ಬೋದು, ಇಡೀ ದೇಶದಲ್ಲಿ ಎಲ್ಲಾ ಧರ್ಮಗಳನ್ನ ಪ್ರೀತಿ ಮಾಡಿ ಎಲ್ಲಾ ಧರ್ಮಗಳಿಗೆ ನ್ಯಾಯ ಕೊಡುವಂತ ಒಂದು ವ್ಯವಸ್ಥೆ ಇರತಕ್ಕಂಥ ಭಾರತೀಯ ಜನತಾ ಪಕ್ಷ ಮಾತ್ರನೇ ಅದು ಜನರಿಗೆ ಒಂದು ಒಲವನ್ನ ಕೊಡೋದು, ಆ ಒಂದು ಜನರಿಗೆ ಈಡೇರಿಕೆ, ಅವ್ರ ಬಯಕೆಯನ್ನ ಈಡೇರಿಕೆ ಮಾಡೋದು. ಯಾಕಂದ್ರೆ ಅವ್ರಿಗೆ ಸವಲತ್ತುಗಳು ಯಾವ ರೀತಿ ನೇರವಾಗಿ ಮನೆಗೆ ತಲುಪಿಸೋದು ಭಾರತೀಯ ಜನತಾ ಪಕ್ಷ ಮಾತ್ರ. ಆದ್ರೆ ಈ ಒಂದು ತೊಗಲಕ್ ದರ್ಬಾರ್ ಸರ್ಕಾರ ಇವತ್ತೇನು ಯಾವ ರೀತಿ ನಡೀತಾ ಇದೆ, ಮತ್ತೆ ಅಲ್ಲಿ ಏನು ಕೂಡ ಯೋಚನೆ ಮಾಡಿ ನಮ್ಮೆಲ್ಲ ಧರ್ಮವನ್ನು ಉಳಿಸಲಿಕ್ಕೆ ಇವತ್ತು ನಾಳೆ ವಿಜೇಂದ್ರಣ್ಣವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ 2 ಲಕ್ಷಕ್ಕಿಂತ ಹೆಚ್ಚು ಜನ, ನೋಡಿ ನೀವೇ ನೋಡ್ತಾ ಇದ್ರ, ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದನೇ ಇವತ್ತು 2,500 ಜನಕ್ಕಿಂತ ಈಗ ಹೆಚ್ಚು. ನಾವೇನು ಸುಮ್ಮನೆ ಹೇಳ್ತಾ ಇಲ್ಲ. ಮತ್ತೆ ಚಿರಾತ್ ಸ್ವಾಮಿ ಒಂದು ಆಶೀರ್ವಾದ ತಗೊಂಡು ನಾವೆಲ್ಲ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಸಂದರ್ಭ ನಾವೆಲ್ಲ ಕೂಡ ಹೊರಟಿದ್ದೀವಿ. ಇನ್ನು ಈ ಸಮಯದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀಧರ, ಕಾರ್ಯದರ್ಶಿ ಅಶೋಕ್, ಮಾಧ್ಯಮ ಸಂಚಾಲಕ ಮಧುಚಂದ್ರ ಸೇರಿದಂತೆ ಅನೇಕ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಜರಿದ್ದರು.